ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಕರ್ತನಲ್ಲಿ ಸಂತೋಷಿಸುವುದು ಹೇಗೆ ಇದರ ಕುರಿತು ದೇವರ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ತೀವಿ. ನೀವು ಈ ವಾಕ್ಯಗಳನ್ನ ಕೇಳಿ ನೀವು ಆನಂದ ಪಡ್ರಿ. ಆಮೇನ್. 5 ಕೀರ್ತನೆ 95 1 2ನೇ ವಚನ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿ ಗೈಯುವ ನಿಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. 2ನೇ ವಚನ ಓದಿ ಬ್ರದರ್. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ವೆರಿ ಗುಡ್ ಬ್ರದರ್, ವೆರಿ ಗುಡ್. ಸರಿ, ಶಶಿ ಓದಪ್ಪ. 16:25 ಓದ್ರಿ. ಮಧ್ಯರಾತ್ರಿಯಲ್ಲಿ ಪೂರ್ಣನು ಸಿಗನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಸರಿ, ಇದೆರಡು ವಾಕ್ಯ ನಾವು ನೋಡಬೇಕಾದ್ರೆ ಇದರಲ್ಲಿ ಬರೋ ಪಾಯಿಂಟ್ ಏನು ಗೊತ್ತಾ? ಓದಪ್ಪ ಪ್ರದೀಪ್. ಪ್ರಾರ್ಥನೆಯಲ್ಲಿ ಮತ್ತು ಆರಾಧನೆಯಲ್ಲಿ ಸಂತೋಷಿಸುವುದು. ಪ್ರಾರ್ಥನೆ ಮತ್ತು ಆರಾಧನೆಯಲ್ಲಿ ಸಂತೋಷಪಡ. ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿ ಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆನೂ ಮಾಡ್ತಾ ಇದ್ರು, ದೇವರಿಗೆ ಹಾಡು ಆಡ್ತಾ ಇದ್ರು. ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಸಂತೋಷ ಪಡೋದು. ಎಷ್ಟು ಜನ ಗೊತ್ತಾ, ಕುಂಬಳಕಾಯಿ ಥರ ಮುಖ ಇಟ್ಕೊಂಡು ಆರಾಧನೆ ಮಾಡ್ತಾ ಇರ್ತಾರೆ. ಇಲ್ಲಿ ಆರಾಧನೆ ಸಂತೋಷದಿಂದ ಹಾಡಾಡ್ತಾ ಇರ್ತಾರೆ. ನನ್ನ ಬಾಳೆ ಬಂಗಾರ. ನಾನು ಇವತ್ತು ಅದು ಆಡಬೇಕಾದ್ರೆ ನಾನು ಸತ್ತು, ಅಪ್ಪ ನನ್ನ ಬಾಳೆ ಬಂಗಾರಪ್ಪ, ಅಪ್ಪ ನನ್ನ ಬಾಳೆ ಬಂಗಾರ. ಬಂಗಾರ ಇಲ್ಲದೆ ಹೋದ್ರು ಬಂಗಾರಪ್ಪ. ಅಟ್ಲು ಉಂಡಲ್ಲ ಮಕ್ಕೆ, ಅಟ್ಲು ಸಂತೋಷ ಉಂಡ. ಎಲ್ರು ಗಮನ ಇಡ್ರಿ. ಎಲ್ರಿಗೂ ನೀನು ಅಮ್ಮ ಯಾರ ಹತ್ರ ಮಾತಾಡಬೇಕಾದ್ರೆ ನೀನು ಆ ಥರ ಮುಖ ಇಟ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ? ಥೋ ಹೋಗಿ ಏನು ಹಿಂಗೆ ಮುಖ ಇಟ್ಕೊಂಡ ಮಾತಾಡದೆ ಹೋದರೆ ಥೋ ಏಮೇ ದೇವ್ರನ್ನ ಸೂಸ್ಕೊಂಡು ಅಟ್ಲು. ದೇವ್ರ ವಾಕ್ಯದಲ್ಲಿ ಏನು ಬರೆದಿದೆ? ದೇವ್ರು ಯಾರು? ಸುಂದರ ರೂಪನೇ, ಸ್ನೇಹದ ಮೂರ್ತಿಯೇ, ಮಧುರವಾದವನೇ. ಆ ಮಧುರವಾದವನು ಸುಂದರ ರೂಪನೇ ಏನು ಮಾಡ್ತಾ ಇದ್ದಾರೆ? ನಮ್ಮನ್ನು ನೋಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಆರಾಧನೆಯಲ್ಲಿ ದೇವರಲ್ಲಿ 2 ಎಮೋಷನ್ಸ್ ಇರಬೇಕು. ಒಂದು ಸಂತೋಷ, 2 ಕಣ್ಣೀರು. ಇದೆರಡು ಬಿಟ್ಟರೆ ನ್ಯೂಟ್ರಲ್ ಇರಬಾರ್ದು. ಎಷ್ಟು ಜನ ಇವತ್ತು ಆರಾಧನೆಯಲ್ಲಿ ಸಂತೋಷ ಪಡ್ತಾ ಇದ್ದೀರಮ್ಮ? ನಿಜವಾಗಿ ಹೇಳ್ರಮ್ಮ ಎಷ್ಟು ಜನ? 300 ಜನ ಇದ್ದೀವಿ ಇಲ್ಲಿ. ನಾನು ನೋಡಿದ್ದು 6 ಕೈ. ಬಾಕಿ ಕೈಗಳೆಲ್ಲ ಎಲ್ಲೋಗಿದೋ ಗೊತ್ತಿಲ್ಲ, ಅಡಿಗೆ ಮನೆಗೆ ಹೋಗಿದೋ ಏನು ಅಲ್ವ ಅಮ್ಮ ಆರಾಧನೆ ಮಾಡ್ಬೇಕಮ್ಮ. ಆರಾಧನೆ ಮಾಡಿ ಮಾಡಿ ಕೈ ಎತ್ತರಿ ಅಂತ ಹೇಳಲೇಬೇಕಾದ ಅವಶ್ಯಕತೆ ಇಲ್ಲ. ಏನಿದೆ ಅಡಿಗೆನಾ? ಉಪ್ಪಾಕು, ಖಾರ ಹಾಕು, ಇನ್ನು ರೋಮಾಂಚ ఏమది ಇದೆಲ್ಲ ಅದೇಮది ಆರಾಧನೆ అంటే అట్లే హృదయం మీద వచ్చిడాల అట్లే. ఈ ఆరాధನೆ ಲೀಡರ್ ఏం చేయాలా? ಓಡ್ ಬಂದ್ಬಿಟ್ಟು ನಿಮ್ಮ ಹತ್ರ ಬಾಯಿಗೆ ಹೊಡಿಬೇಕು. ನಿಲ್ಸು, ಪ್ರಪಂಚ ಪ್ರಸಂಗ ఉంది ಅಟ್ಲು ಉಂಡಾಲಪ್ಪ. ಅದು ಬಿಟ್ಬಿಟ್ಟು ಅಯ್ಯೋ ಅಮ್ಮ ಆ ಥರ ಅಮ್ಮ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನನಗೆ ನಿನಗೆ ದೇವರು ನೋಡಿ, ಎಲ್ಲರೂ ಗಮನ ಇಡಿ. ಒಂದಮ್ಮ ಬರ್ತಾಳೆ ಏಸಪ್ಪ ಹತ್ರ, ಸುಗಂಧ ದ್ರವ್ಯ ತರ್ತಾಳೆ, ಮತ್ತೆ ಕಣ್ಣೀರಾಗ್ತಾಳೆ, ತಲೆ ಕೂದಲಿನಿಂದ ಆತನ ಕಾಲನ್ನು ಪಾದವನ್ನು ಒರೆಸ್ತಾ ಇದ್ದಾರೆ. ಬೇರೆಯವರೆಲ್ಲ ಬಂದ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ಎಲ್ಲ వేస్ట్ మీకు జనాలు చెప్పిండాల, మీరు ఇక్కడ వచ్చేటప్పుడు జనాలు చెప్పిండాలి, ಊಸ್ಟ್ ಅಂತ చెప్పిండాలి. ಜನ ಹಂಗೆ ಹೇಳಿರ್ಬೋದು, ನೀನು ವೇಸ್ಟ್ ಊಸ್ಟ್ ಅಂದಿರ್ಬೋದು. ನೀನೇನು ಹೇಳ್ಬೇಕಂತ? ವೇಸ್ಟ್ ಕಾದು, ಊಸ್ಟ್ ಕಾದು, ಒಚ್ಚು ಸೂಡಿ ಕಾದು. ಅಲ್ಲೆಲ್ಲೂಯ್ಯ. ನೀನು ಫಸ್ಟ್ ಬಂದು ನೋಡು, ನನಗೆ ಮಾಡಿದ್ದಾರೆ ಅವರು ಅದ್ಭುತಮ್ಮ, ನನಗೆ ಮಾಡಿದ್ದಾರೆ.
ಆವಾಗ ಏಸಪ್ಪ ಏನು ಹೇಳ್ತಾರೆ ಗೊತ್ತಾ? ವೆಯ್ಟ್, ಅದು ವೇಸ್ಟ್ ಅಲ್ಲ. ಯಾರಿಗೆ ಬಹಳ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವ್ರು ನನ್ನ ಮೇಲೆ ತೋರಿಸುವಂಥ ಪ್ರೀತಿನೂ ಬಹಳ. ಹಾಗಾದರೆ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ನೀನು ಬರೀ ಕ್ರಿಶ್ಚಿಯನ್ನ ಅಥವಾ ಪಾಪ ಕ್ಷಮಿಸಲ್ಪಟ್ಟಂಥ ಕ್ರಿಶ್ಚಿಯನ್ನ? ಹಾಗಾದರೆ ನಿನಗೆ ಆರಾಧನೆ ಯಾಕೆ ಕಷ್ಟವಾಗಿ ಬರ್ತಾ ಇದೆ? ಹಾಡು ಯಾಕೆ ಕಷ್ಟವಾಗಿ ಬರ್ತಾ ಇದೆ? ಕೈ ಎತ್ತಕ್ಕೆ ಯಾಕೆ ಕಷ್ಟಪಡ್ತಾ ಇದೆಯಾ? ಯಾಕೆ ನಿನ್ನ ಮುಖದಲ್ಲಿ ಆರಾಧನೆ ಮಾಡಬೇಕಾದ್ರೆ ಸಂತೋಷ ಇಲ್ಲ? ಯಾಕೆ ಇವತ್ತು ನಿನ್ನ ಆರಾಧನೆ ಹಂಗೆ ನಿಂತು ಹೋಗ್ತಾ ಇದೆ? ಪ್ರಿಯ ದೇವರ ಮಕ್ಕಳೇ, ಒಂದು ಯೋಚನೆ ಮಾಡಿ, ವಾಟ್ ಈಸ್ ವರ್ಷಿಪ್? ಇನ್ ವರ್ಷಿಪ್ ಮ್ಯೂಸಿಕ್ ಇಸ್ ದೇರ್. ವರ್ಷಿಪ್ನಲ್ಲಿ ಮ್ಯೂಸಿಕ್ ಇದೆ, ವರ್ಷಿಪ್ನಲ್ಲಿ ಲೈಟ್ ಇದೆ, ವರ್ಷಿಪ್ನಲ್ಲಿ ಆರಾಧನೆ ಲೀಡರ್ ಇದ್ದಾರೆ, ವರ್ಷಿಪ್ನಲ್ಲಿ ಎಲ್ಲ ಇದೆ. ಇದ್ರ ಜೊತೆಗೆ ಮೊದಲು ವರ್ಷಿಪ್ನಲ್ಲಿ ಯೇಸು ಇರೋದ್ರಿಂದಲೇ ನನಗೆ ಸಂತೋಷ. ಆ ಮಟ್ಟಕ್ಕೆ ನೀನು ಬರಬೇಕು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನೆಕ್ಸ್ಟ್ ವೀಕಿಂದ ನಮ್ಮ ಸಭೆಯಲ್ಲಿ ಆರಾಧನೆ ನಡೆಯುವಾಗ ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ಡೋಂಟ್ ಬಿ ಜಸ್ಟ್ ಚರ್ಚಿಯಾನಿಟಿ, ಬಿ ಕ್ರಿಶ್ಚಿಯಾನಿಟಿ ಅಲ್ವಾ? ನನಗೆ ಅದ್ಭುತ ಮಾಡಿದ್ದಾರೆ, ನನ್ನ ಪಾಪ ಕ್ಷಮಿಸಿದ್ದಾರೆ, ಅದಕ್ಕೆ ನನಗೆ ಆರಾಧನೆ ಬರ್ತಾ ಇದೆ. ನೀವು ಕೀರ್ತನೆ 32, 1, 2, 3ನೇ ವಚನ ಹಂಗೆ ಓದ್ಕೊಂಬನ್ರಿ. ಓದೋದ ಮೇಲೆ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಆದ್ದರಿಂದ ವಿಮೋಚನ ಧ್ವನಿಯಿಂದ ನೀನು ನನ್ನನ್ನು ಆವರಿಸಿಕೊಳ್ಳುತ್ತಿ ಎಂಬುದಾಗಿ ಬರೆದಿದೆ. ಹಾಗಾದರೆ ಎಷ್ಟೋ ಜನಕ್ಕೆ ಇವತ್ತು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಸಂತೋಷ ಇಲ್ಲ. ಯಾಕೆಂದರೆ ಪಾಪಗಳು ನಿಜವಾಗ್ಲೂ ಕ್ಷಮಿಸಲ್ಪಟ್ಟಿರುವಂಥ ಅನುಭವ ನನಗೆ ನಿನಗೆ ಇಲ್ಲವೇನೋ. ನಾನು ಹೇಳ್ತಾ ಇರೋದು, ಎಲ್ಲರೂ ಆರಾಧನೆ ಮಾಡೋ ಥರ ರೀತಿಯಲ್ಲಿ ನೀವು ಮಾಡ್ತೀರಾ, ಅವ್ರು ಆಡೋ ರೀತಿಯಲ್ಲಿ ನೀವು ಆಡ್ತೀರಾ? ಇಲ್ಲ, ದೇವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ವರ ವರ ಎಲ್ಲ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ ಡಿಫ್ರೆಂಟ್, ಬಟ್ ಆರಾಧನೆ ಈಸ್ ಸೇಮ್. ಆರಾಧನೆ ಈಸ್ ಟು ಗಾಡ್. ಕೆಲವರು ಆಡ್ತಾ ಇರೋದು ನೋಡಿದ್ರೆ, ಅಯ್ಯೋ ನನ್ನ ಬಾಳೆ ಒಟ್ಟೋಯ್ತಲ್ಲಪ್ಪ, ನನ್ನ ಬಾಳೆ ಹಿಂಗಲ್ಲ. ಇಲ್ಲಪ್ಪ, ನನ್ನ ಬಾಳೆ ಬಂಗಾರ ಆಡಿ, ನನ್ನ ಬಾಳೆ ಆಡಿ, ಇದು ಬಂಗಾರ ಇಲ್ಲ, ಎಲ್ಲ ಉಮಾ ಗೋಲ್ಡು ಅಲ್ಲ, ಸುಮಾ ಗೋಲ್ಡು ಅಲ್ಲ, ಇಲ್ಲಿ ಎಲ್ಲ ಒಟ್ಟೋಯ್ತು ಗೋಲ್ಡ್ ಇದೆಲ್ಲ. ಸರಿ, ಆಡಿ 1 2 3 ಸ್ಟಾರ್ಟ್. ಕೈ ಎತ್ರಿ. ನನ್ನ ಬಾಳೆ, ಅಯ್ಯೋ ಸರಿ. ನನ್ನ ಬಾಳೆ ಬಂಗಾರ ಪ್ರಿಯ, ನನ್ನ ಪ್ರಿಯ. ಎಲ್ಲಿ ನೋಡ್ಕೊಂಡು ಆಡ್ತಾ ಇದ್ದೀರಾ? ಈ ಕಡೆನಾ ಪ್ರಿಯ? ಎಲ್ಲ ಆಡ್ರಿ, ಎಲ್ಲ ಕಮಾನ್ ಎಲ್ಲರೂ ಅಲ್ಲಿ ನೋಡಿ ಆಡ್ರಿ. ಕಮಾನ್ ಸ್ಟಾರ್ಟ್, ಕಮಾನ್. ಮೈಕ್ ತಗೊಳ್ರಪ್ಪ, ಯಾರ ಹತ್ರ ಮೈಕ್ ಇದೆ ತಗೊಳಮ್ಮ. ರೈಟ್, ಸ್ಟಾರ್ಟ್. 1 2 3 ಸ್ಟಾರ್ಟ್. ಪ್ರಿಯ, ನನ್ನ ಪ್ರಿಯ, ನನ್ನ ಪ್ರಿಯ ಯೇಸು, ನೀ ಎಷ್ಟೋ ಸುಂದರ, ನೀ ಎಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ, ನನ್ನ ಬಾಳೆ ಎಲ್ಲ ಕೈ ಇಡ್ರಿ ಇಲ್ಲಿ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಕೆಲವರೇ ಅಲ್ಲಿ ಬಿಟ್ಟಿದ್ದಪ್ಪ, ಎಲ್ಲೋಯ್ತಮ್ಮ ಸಂತೋಷ. ಸರಿ, ನೋ ಪ್ರಾಬ್ಲಮ್, ಐ ಆಮ್ ಜಸ್ಟ್ ಹೆಲ್ಪಿಂಗ್ ಯು. ನೋಡಿ, ಇನ್ಮೇಲೆ ದಯವಿಟ್ಟು ಹಾಡಬೇಕಾದ್ರೆ ಆ ಸಂತೋಷದಿಂದ ಹಾಡಿ, ಆ ಕಣ್ಣೀರಿಂದ ಹಾಡಿ, ಇಲ್ಲ ಕೈ ತಟ್ರಿ, ತಾಳಕ್ಕೆ ತಕ್ಕಂತೆ ತಟ್ರಿ. ಮತ್ತು ಪ್ರಿಯ ದೇವ್ರ ಮಕ್ಕಳೇ, ಆ ಕಣ್ಣೀರು, ಆ ಒಂದು ದೇವರೇ, ಎಷ್ಟಾಗಿ ನಾನು ಎಷ್ಟು ಪಾಪ ಮಾಡಿದ್ದೀನಿ, ನಾನು ನರಕಕ್ಕೆ ಹೋಗ್ಬೇಕಾಯ್ತು, ನನ್ನನ್ನು ನೀನು ರಕ್ಷಿಸಿದೆ ಅಂತ ಹಾಡು ಶುರು ಮಾಡಿರಿ. ನಾನು ಹೇಳ್ತೀನಿ ಕೇಳಿ, ಆರಾಧನೆ ನಿಲ್ಸೋಕ್ಕಾಗಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಈಗ ನೀವು ಕೇಳಿಸ್ಕೊಂಡ್ರಲ್ಲ, ಯಾಕೆ ನಮ್ಮ ಇಷ್ಟಾರ್ಥ ನೆರವೇರ್ತಾ ಇಲ್ಲ ಎಂಬುದಾಗಿ ಅನೇಕ ವೇಳೆ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆ ಕಾರಣ ಒಂದು ವೇಳೆ ಕರ್ತನಲ್ಲಿ ನೀನು ಸಂತೋಷಿಸದೆ ಇರುವುದೇ. ಆತನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆತನ ಆಜ್ಞೆಗಳಲ್ಲಿ, ಆತನ ಆಲಯದಲ್ಲಿ, ಹೀಗೆ ಹಲವಾರು ಕಾರ್ಯಗಳು ನಾವು ಆತನ ವಿಷಯದಲ್ಲಿ ಸಂತೋಷ ಪಡ್ತಾ ಇಲ್ಲ. ಆದ್ದರಿಂದಲೇ ನಮ್ಮ ಇಷ್ಟಾರ್ಥ ನೆರವೇರ್ತಾ ಇಲ್ಲ ಎಂಬುದಾಗಿ ನಾವು ಈಗ ತಿಳ್ಕೊಂಡು ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬರೋಣ. ಆತನನ್ನು ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಡೋಣ. ಆಗ ಖಂಡಿತವಾಗಿ ಆತ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸೋರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹೌದಪ್ಪ, ನೀವು ಹೇಳಿದಿರಪ್ಪ ನಿನ್ನ ವಾಕ್ಯದಲ್ಲಿ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲ ದೊರಕು ಎಂಬುದಾಗಿ. ಹೌದಪ್ಪ, ಅನೇಕ ವೇಳೆ ನಿನ್ನನ್ನು ದೂರ ಇಟ್ಬಿಟ್ವಪ್ಪ ದೇವರೇ, ಪಾಪವನ್ನು ಬಿಟ್ಟು ಜೀವಿಸದೆ ದೇವರೇ, ಅಪ್ಪ ತಂದೆಯಾದ ದೇವರೇ, ಪಶ್ಚಾತ್ತಾಪ ಪಡದೆ ಪಾಪದೊಂದಿಗೆ ನಾವು ಜೀವಿಸ್ಬಿಟ್ವಪ್ಪ. ನಮ್ಮನ್ನು ಕ್ಷಮಿಸು ದೇವರೇ. ಇನ್ಮೇಲೆ ಎಲ್ಲ ಕಾರ್ಯಗಳಲ್ಲಿ ನಿನ್ನನ್ನು ಪ್ರಥಮ ಸ್ಥಾನದಲ್ಲಿ ಇಡುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರಪ್ಪ. ಎಲ್ಲರ ಇಷ್ಟಾರ್ಥಗಳು ನೀನು ನೆರವೇರಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ,
ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್